KA ರಿಲೀಸ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನನ್ನು ಇಲ್ಲಿ ಅವರು ಸಬ್ಮಿಷನ್ ಮಾಡೋದು ಮತ್ತು ಅವುಗಳನ್ನು ಡೆಪೋಸಿಷನ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯೋ, ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಮುಂದಿನ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ. ಈಗ KA ಅವರು ಯಾವ ರೀತಿಯ ಒಂದು ಅಲಾಟ್ಮೆಂಟನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಸೀಟ್ಸ್ ಹ್ಯಾವ್ ಬೀನ್ ಅಲಾಟೆಡ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ ಎಂಟರ್ಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಫೆಚಿಂಗ್ ದ ಡಾಟಾ ವೇರೆವರ್ ಇಟ್ ಈಸ್ ಅಪ್ಲಿಕೇಬಲ್. ನೀವು ಈಗ ಅಪ್ಲಿಕೇಶನ್ ಫಾರ್ಮನ್ನು ಹಾಕುವಾಗ ಯಾವ್ಯಾವ ಡಾಟಾವನ್ನು ಕೊಟ್ಟಿರ್ತೀರಿ, ಯಾವ್ಯಾವ ರಿಸರ್ವೇಷನನ್ನು ಕೊಟ್ಟಿರ್ತೀರಿ, ಅದನ್ನೆಲ್ಲವನ್ನು ಕನ್ಸಿಡರ್ ಮಾಡಿ ನಿಮಗೆ ಒಂದು ಸೀಟನ್ನು ಕೊಟ್ಟಿರ್ತಾರೆ. ಆ ಒಂದು ಸೀಟನ್ನು ಕೊಟ್ಟಿರ್ತಾರಲ್ಲ, ಅದನ್ನು ನಿಮ್ಮ ರಿಸರ್ವೇಷನ್ ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ. ಆದ್ದರಿಂದ ಆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದುಕೊಂಡು ಅಡ್ಮಿಷನ್ ಟೈಮ್ನಲ್ಲಿ ಹೋಗಲೇಬೇಕಾಗ್ತದೆ. ನಿಮಗೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಎನ್ನುವುದನ್ನು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅವರು ಪಬ್ಲಿಷ್ ಮಾಡಿರ್ತಾರೆ. ಆ ರೀತಿ ಎಲ್ಲವನ್ನು ಓದ್ಕೊಂಡಿರ್ತೀರಾ ಅಂತ ನಾನು ಭಾವಿಸಿರ್ತೇನೆ. ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ನಿಮಗೆ ಇಲ್ಲಿ ಐ ಬಟನ್ನಲ್ಲಿ ಕಾಣಿಸ್ತಾ ಇರುವಂತಹ ವಿಡಿಯೋನ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವುದು ಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ವಿವರಿಸಿದ್ದೇನೆ. ಅದನ್ನು ಬೇಕಂದರೆ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಯಾವುದಾದ್ರೂ ವಿದ್ಯಾರ್ಥಿ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡೋದರಲ್ಲಿ ಫೇಲ್ ಆದ, ಆತನ ಸೀಟ್ಗಳನ್ನು ಇಮಿಡಿಯೇಟ್ಲಿ ಅವನಿಂದ ವಿಡ್ರಾ ಮಾಡಲಾಗುತ್ತೆ, ಅಂದರೆ ಅವನ ಸೀಟನ್ನು ತೆಗೆದುಕೊಳ್ಳಲಾಗುತ್ತೆ, ಅವನಿಗೆ ಆ ಒಂದು ಅಲಾಟ್ಮೆಂಟನ್ನು ಮಾಡಿಕೊಡೋದಿಲ್ಲ. ಆ ರೀತಿಯ ಸೀಟ್ಗಳನ್ನು ಮುಂದಿನ ರೌಂಡ್ಗಳಿಗೆ ಎಲಿಜಿಬಲ್ ಆಗಿ ಮಾಡ್ತಾರೆ. ಅವುಗಳನ್ನು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ. ಅಂದರೆ ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕು, ನೀವು ಒರಿಜಿನಲ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡದೇ ಇದ್ದರೆ ಆ ಸೀಟ್ ವೇಕೆಂಟ್ ಉಳಿತದಲ್ಲ, ಆ ಸೀಟನ್ನು ಮುಂದಿನ ರೌಂಡ್ಗಳಿಗೆ ಒಪ್ಪಿಸಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಗಳು ಮತ್ತು ಸರ್ಟಿಫಿಕೇಟ್ಗಳನ್ನು ಅದರದೇ ಆದ ಫಾರ್ಮೆಟ್ನಲ್ಲಿ ಒಪ್ಪಿಸಲೇಬೇಕಾಗ್ತದೆ. ಯಾವುದೇ ಎಕ್ಸ್ಕ್ಯೂಸಸ್ಗಳನ್ನು ಕೊಡುವಂತಿರೋದಿಲ್ಲ. ಅಕಸ್ಮಾತಾಗಿ ಸಬ್ಮಿಟ್ ಮಾಡದೇ ಇದ್ದರೆ ಅವರ ಸೀಟನ್ನು ತೆಗೆದುಕೊಳ್ಳಲಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಕಾಲೇಜ್ಗಳು ಇದನ್ನು ಕರೆಕ್ಟಾಗಿ ವೆರಿಫೈ ಮಾಡಬೇಕಾಗ್ತದೆ. ಕಾಲೇಜ್ನ ಅಥಾರಿಟಿಗಳು ವೆರಿಫೈ ಆದಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಸಿಸ್ ಮೇಲೆ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವ ರೀತಿ ಇದೆಯೋ ಆ ರೀತಿಯಲ್ಲಿ ವೆರಿಫೈ ಮಾಡಬೇಕಾಗ್ತದೆ. ಆ ರೀತಿ ವೆರಿಫೈ ಮಾಡಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಾಲೇಜ್ ಖುದ್ದಾಗಿ ತಾವೇ ಇಟ್ಕೊಳ್ತಾರೆ. ಅದರ ಜೊತೆಗೆ ನೀವು ಅಟೆಸ್ಟೆಡ್ ಕಾಪಿಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗ್ತದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, 4 ಅಟೆಸ್ಟೆಡ್ ಕಾಪಿಗಳನ್ನು ಇಟ್ಕೊಂಡ್ರೆ ನಿಮಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ಅಟೆಸ್ಟೆಡ್ ಅಂದರೆ ಗೊತ್ತಿರಬೇಕು ನಿಮಗೆ. ಯಾರಾದರೂ ನಿಯರ್ ಬೈ ಇರುವಂತಹ ಗೋರ್ಮೆಂಟ್ ಆಫೀಸರ್ಸ್ಗಳಿರ್ತಾರಲ್ಲ, ಅಂಥವ್ರ ಕೈಯಿಂದ ನೀವು ಅಟೆಸ್ಟೆಡನ್ನು ಮಾಡಿಸ್ಕೊಳ್ಬೇಕಾಗಿರ್ತದೆ. ನೀವು ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳು ಏನಾದರೂ ಅದಕ್ಕೆ ಮಿಸ್ ಮ್ಯಾಚ್ ಆಗ್ತಿದ್ರೆ, ನೀವು ಸಬ್ಮಿಟ್ ಮಾಡಿರುವಂತಹ ಡಾಟಾಗೆ ಮತ್ತು ನೀವು ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳಿಗೆ ಮಿಸ್ ಮ್ಯಾಚ್ ಆಗ್ತಾ ಇದ್ದರೆ ಅದೇ ಕಂಡೀಷನಲ್ಲಿ ನಿಮಗೆ ಏನು ಮಾಡ್ತಾರಂದರೆ, ನಿಮಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ನಿಮ್ಮ ಕೋರ್ಸಿಂದ ನಿಮ್ಮನ್ನು ಹೊರಗಡೆ ಹಾಕಿಬಿಡ್ತಾರೆ. ಎಕ್ಸಾಂಪಲ್ ಆಗಿ ನೀವು MBBS ಸೆಕೆಂಡ್ ಇಯರ್ ಮಾಡ್ತಾ ಇದ್ರೂ ಕೂಡ ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಗಳು ತಪ್ಪಾಗಿದ್ದರೆ ಆವಾಗ ನಿಮಗೆ ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟ್ಲಿ ನಿಮ್ಮ MBBS ಡಿಗ್ರಿಯನ್ನು ತೆಗೆದು ಹಾಕ್ತಾರೆ. ಮುಖ್ಯವಾದಂತಹ ಪಾಯಿಂಟನ್ನು ಹೇಳಿದ್ದಾರೆ. ಯಾರ್ಯಾರು ಫೇಕ್ ಡಾಕ್ಯುಮೆಂಟನ್ನು ಅಥವಾ ಫ್ರಾಡುಲೆಂಟ್ ಸರ್ಟಿಫಿಕೇಟ್ಗಳನ್ನು, ಯಾವುದಾದ್ರೂ ಡಾಕ್ಯುಮೆಂಟ್ಗಳು ತಪ್ಪಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದರೆ ಅದನ್ನು ಕ್ರಿಮಿನಲ್ ಪ್ರೊಸಿಕ್ಯೂಷನ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ಕನ್ಸಿಡರ್ ಮಾಡ್ತಾರೆ. ಇಮಿಡಿಯೇಟ್ಲಿ ನಿಮ್ಮ ಕೊಟ್ಟಿರುವಂತಹ ಸೀಟನ್ನು ಅವರು ತೆಗೆದುಕೊಳ್ತಾರೆ. ನಿಮಗೆ ಆ ಸೀಟಿಂದ ವಂಚಿತರಾಗ್ತೀರಾ. ಇದು ಯಾವ ಪ್ರೊಸೆಸ್ನಲ್ಲಿ ನಡೀಬೋದು. ನೀವು ಅಡ್ಮಿಷನ್ ಆದಮೇಲೂ ಕೂಡ, ನೀವು 2-3 ವರ್ಷಗಳ ಕಾಲ MBBS ಮುಗಿಸ್ಕೊಂಡ ಮೇಲೆ ಕೂಡ ಈ ಒಂದು ಫೇಕ್ ಸರ್ಟಿಫಿಕೇಟ್ಗಳು ನೀವು ಕೊಟ್ಟಿದ್ದೀರಿ ಅಂತ ಗೊತ್ತಾದರೆ ನಿಮ್ಮ ಸೀಟನ್ನು ವಜಾಗೊಳಿಸಲಾಗುತ್ತೆ. ಕೇವಲ ನಿಮ್ಮ ಸೀಟನ್ನು ಮಾತ್ರ ತೆಗೆದುಕೊಳ್ಳೋದಲ್ಲದೆ ನಿಮ್ಮಿಂದ ಫೀಸನ್ನು ಕೂಡ ತೆಗೆದುಕೊಳ್ತಾರೆ. ಈ ವರ್ಷ ಬಹಳಷ್ಟು ಸ್ಟ್ರಿಕ್ಟಾಗಿ ಈ ಒಂದು ರೂಲ್ಸನ್ನು ಹೇಳ್ತಿದ್ದಾರೆ, ಗಮನಿಸಿ. ಫರ್ದರ್, ಗೋರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಬೆಳಗಾವಿ, ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ರಿವರ್ಸಸ್ ದ ರೈಟ್ ಟು ಕಾಸ್ ಎನಿ ವೆರಿಫಿಕೇಷನ್ ಆ್ಯಸ್ ಡೀಮ್ಡ್ ಎಸೆನ್ಷಿಯಲ್ ಆಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವರು ಈ ಒಂದು ಯೂನಿವರ್ಸಿಟಿಗಳು, ಈ ಒಂದು ಗೋರ್ಮೆಂಟ್ ಆಫ್ ಕರ್ನಾಟಕ ಯಾವುದೇ ಒಂದು ಸಿಚುವೇಷನಲ್ಲಿ ಬಂದು ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ಬೋದಾಗಿರ್ತದೆ. ಅಂಥ ಸಮಯದಲ್ಲಿ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ ಏನಾದರೂ ಫ್ರಾಡುಲೆಂಟ್ ಫೇಕ್ ಸರ್ಟಿಫಿಕೇಟ್ಗಳಾಗಿದ್ದರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅಂದರೆ ಅದರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನನ್ನು ಹಾಕ್ತಾರೆ. ಯಾವುದೇ ನೋಟಿಸನ್ನು ಕೊಡದೆ ನಿಮ್ಮ ಸೀಟನ್ನು ವಜಾಗೊಳಿಸಲಾಗುತ್ತೆ. ಈ ಒಂದು ಅಥಾರಿಟಿ ನಿಮ್ಮ ಮೇಲೆ ಒಂದು ಪೆನಾಲ್ಟಿಯನ್ನು ಹಾಕುತ್ತೆ. ಅಷ್ಟೇ ಅಲ್ಲದೆ ಮುಂಬರುವಂತಹ ಯಾವುದೇ ಎಕ್ಸಾಮ್ಗಳಿಂದ ನೀವು ವಂಚಿತರಾಗ್ತೀರಾ, ನಿಮ್ಮನ್ನು ಡಿಬಾರ್ ಮಾಡಲಾಗುತ್ತೆ. ಆ ಒಂದು ತಪ್ಪಿನಿಂದ ನೀವು ಮುಂದೆ ಬರೆಯುವಂತಹ ಎಕ್ಸಾಮ್ಗಳಿಂದ ಬ್ಲಾಕ್ ಲಿಸ್ಟ್ನಲ್ಲಿ ಸೇರ್ಕೊಳ್ತೀರಾ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನೀಟ್, NMC, MCC, DCI, KMC ಆ್ಯಂಡ್ ಎಲ್ಲ ರೀತಿಯ ಕೋರ್ಸಸ್ಗಳಿಂದ ನೀವು ಏನಾಗ್ತೀರಾ, ಬ್ಲಾಕ್ ಲಿಸ್ಟ್ನಲ್ಲಿ ಸೇರ್ತೀರಾ.
ಇಷ್ಟು ವರ್ಷಗಳಿಂದ ಈ ರೀತಿಯ ಒಂದು ನೋಟಿಫಿಕೇಷನನ್ನು ಅವರು ಕಳಿಸ್ತಾ ಇರಲಿಲ್ಲ. ಆದರೆ ಈ ವರ್ಷ ಕಾಲೇಜ್ನಲ್ಲಿಯೇ ವೆರಿಫಿಕೇಷನ್ ನಡೆಯೋದ್ರಿಂದ ಈ ರೀತಿಯ ಮುನ್ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಯಾರೂ ಕೂಡ ಈ ರೀತಿಯ ಫೇಕ್ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಬಾರದು ಅನ್ನೋದನ್ನು ಈ ಒಂದು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.